ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸೂಪ್ ರೆಸಿಪಿನ ನಿಮಗೆ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಎಲ್ಲರ ಮನೇಲೂ ಮಾಡುವಂಥದ್ದು ಕೇಸರಿ ಬಾತು. ಮದುವೆ ಮನೆ ಸ್ಟೈಲಲ್ಲಿ ಕೇಸರಿ ಬಾತ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು 1 ಕಪ್ ಅಷ್ಟು ರವೆನ ತೊಗೊಂಡಿದ್ದೀನಿ, ಸಣ್ಣ ರವೆ. ಇದನ್ನು ಬಂದು 1 ಕಪ್ಪು, ಆ ಕಪ್ಪಲ್ಲಿ 3/4 ಕಪ್ಪು ಅಳತೆ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ಪು ಪೈನಾಪಲ್ನ ತೊಗೊಂಡಿದ್ದೀನಿ, ಅನಾನಸ್ನ. ಹಾಗೆ ಸ್ವಲ್ಪ ಫುಡ್ ಕಲರ್, ನಿಮಗೆ ಯಾವ ಕಲರ್, ಎಲ್ಲೋ ಆರೆಂಜ್ ಯಾವ್ದು ಬೇಕಾದ್ರೂ ತೊಗೋಬೋದು. ನೀವು ಸಕ್ಕರೆನ ಮತ್ತು ನೀರನ್ನು ಅಳತೆಯಲ್ಲೇ ತೊಗೋಬೇಕಾಗತ್ತೆ. ನೀರು ಬಂದು ಏನು ರವೆ ತೊಗೊಂಡಿದ್ದೀವಿ ನಾವು, ಆ ರವೆ ಬಟ್ಲೆ ಇರುತ್ತಲ್ವ, ಅದರಲ್ಲಿ 1 ಕಪ್ ರವೆನ ತೊಗೊಂಡಿದ್ರೆ ಅದರಲ್ಲಿ ನಾವು 2.5 ಕಪ್ಪಷ್ಟು ನೀರನ್ನ ತೊಗೋಬೇಕು. ಆವಾಗಲೇ ಅದು ಆ ಥಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ತುಪ್ಪನೂ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆಮೇಲೆ ಲವಂಗ ಮತ್ತು ಏಲಕ್ಕಿಕಾಯಿ. ಲವಂಗನ ಕೇಸರಿ ಬಾತಿಗೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಕೂಡ ಸೂಪರಾಗಿರುತ್ತೆ. ಇವಾಗ ನಾನು ಮಾಡೋ ರೀತಿನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಬರುತ್ತೆ. ಫಸ್ಟು ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ ಏನು ರವೆನ ತೊಗೊಂಡಿದ್ದೀನಿ 1 ಬೌಲು, ಅದೇ ಬೌಲಲ್ಲಿ 2.5 ಬೌಲಷ್ಟು ನೀರನ್ನ ಫಸ್ಟು ನಾನಿಲ್ಲಿ ಕುದಿಯೋದಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಈಗ ನಾನು 2.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿರೋ ಸಕ್ಕರೆನ ಹಾಕೋತಾ ಇದ್ದೀನಿ. ಅಂದರೆ ನೀವೇನು ರವೆನ ತೊಗೊಂಡಿರ್ತೀರ ಅದರಲ್ಲಿ 3/4 ಭಾಗದಷ್ಟು ಸಕ್ಕರೆನ ತೊಗೋಬೇಕು. ಮತ್ತು ಇದಕ್ಕೆ ನಾನು ಇಲ್ಲಿ ಪೈನಾಪಲ್ನ ಹಾಕೋತಾ ಇದ್ದೀನಿ. ಪೈನಾಪಲ್ನ ಕೇಸರಿ ಬಾತ್ಗೆ ಆ್ಯಡ್ ಮಾಡೋದ್ರಿಂದ ಅದು ಬೇರೆ ಟೇಸ್ಟೇ ಕೊಡುತ್ತೆ ಮತ್ತು ಸೂಪರಾಗಿ ಕೂಡ ಇರುತ್ತೆ. ಅದಕ್ಕೆ 1 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಆಗ ವೈಟ್ ಕಲರ್ ಬರುತ್ತೆ, ಅದಷ್ಟೇ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ನೀರು ಕುದಿಯೋ ಹಾಗೆ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು ನೀರು, ಅಲ್ಲಿವರೆಗೂ ಅದನ್ನು ನೀರನ್ನ ಕುದಿಸ್ಕೋಬೇಕು. ಆ ನೀರು ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು ಪ್ಯಾನ್ಗೆ ರವೆನ ಹಾಕ್ಕೊಂಡು ಅದಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಏನು ಅಂದರೆ, ನೀವು ಸಕ್ಕರೆ ತೊಗೊಂಡಿರ್ತೀರಲ್ವ, ಅದರಲ್ಲಿ ಅರ್ಧ ಬೌಲ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಇನ್ನೂ ಅದು ಜ್ಯೂಸಿ ಥರ ಬರಬೇಕು, ಫುಲ್ ಜ್ಯೂಸಿ ಥರ ಇರಬೇಕು ಕೇಸರಿ ಬಾತ್ ಅನ್ನೋದಾದರೆ ನೀವು ತುಪ್ಪನ ಜಾಸ್ತಿ ಕೂಡ ಹಾಕ್ಕೊಂಡ್ರೆ ಅದು ನೀಟಾಗಿ ಇನ್ನೂ ಜಾಸ್ತಿ ಜ್ಯೂಸಿ ಥರ ಬರುತ್ತೆ. ಇವಾಗ ತುಪ್ಪ, ರವೆ ಮತ್ತು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರವೆ ಒಂದು ಚೂರು ಕೂಡ ಸೀಬಾರ್ದು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನಾವು ತುಪ್ಪನ ಹಾಕಿರೋದ್ರಿಂದ ರವೆಗೆ ಅದೇನು ಸಿಯೋದಿಲ್ಲ, ಬಟ್ ಕೈ ಆಡಿಸ್ತಾ ಇರಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸು ಕೈನ ಬಿಡ್ದಲೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಫ್ರೈ ಮಾಡ್ತಾ ನಿಮ್ಗೆ ಏನಾದ್ರು ತುಪ್ಪ ಬೇಕು ಅನಿಸಿದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಕು ಅಂತ ನನಗೆ ಎಷ್ಟು ಬೇಕೋ 1/2 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ರವೆ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ನೀರು ಕುದ್ರೆ ಕೇಸರಿ ಬಾತು ಸೂಪರಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈ ಕಡೆ ರವೆ ಕೂಡ ಫ್ರೈ ಆಗಿದೆ, ಈ ಕಡೆ ನೀರು ಕೂಡ ಕುದ್ದಿದೆ. ಈಗ ನಾನು ಕುದ್ದಿರೋ ನೀರನ್ನು ಫ್ರೈ ಮಾಡಿರೋ ರವೆಗೆ ಹಾಕೋತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಗಂಟು ಆಗೋದಿಲ್ಲ, ಯಾಕೆಂದರೆ ನಾವು ರವೆಗೂ ತುಪ್ಪ ಹಾಕಿದ್ದೀವಿ ಮತ್ತು ನೀರು ಚೆನ್ನಾಗಿ ಕುದ್ದಿರೋದ್ರಿಂದ ಮತ್ತು ಅದರಲ್ಲಿ ಪೈನಾಪಲ್ ಇರೋದ್ರಿಂದ ಅದು ಗಂಟು ಆಗೋದಿಲ್ಲ. ಇವಾಗ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು, ಇವಾಗ ತಳ ಹಿಡಿಬಾರ್ದು, ಆ ಥರ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ ಆಗುತ್ತೆ. ಸೇಮ್ ನೀವು ಮದುವೆ ಮನೇಲಿ ಹೋಟೆಲಲ್ಲಿ ಏನು ಸರ್ವ್ ಮಾಡ್ತಾರೆ ಅದೇ ಟೇಸ್ಟ್ ಇರುತ್ತೆ. ನಿಮಗೆ ತೀರಾ ಜ್ಯೂಸಿ ಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ತುಪ್ಪನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಷ್ಟೆ. ಅದನ್ನು ಬಿಟ್ಟರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಇದೇ ರೀತಿ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಲನ್ನ ಯೂಸ್ ಮಾಡಬೇಡಿ. ಹಾಲು ಯೂಸ್ ಮಾಡಿದರೆ ನಮಗೆ ಮದುವೆ ಮನೆ ಸ್ಟೈಲು ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಸ್ಟೈಲ್ ಟೇಸ್ಟ್ ಬರೋದೇ ಇಲ್ಲ. ಸೊ ಹಾಲನ್ನ ಸ್ಕಿಪ್ ಮಾಡಿಬಿಟ್ಟು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಸಣ್ಣ ರವೆನ ಯೂಸ್ ಮಾಡಿ. ತಿಂಡಿ ಉಪ್ಪಿಟ್ಟಿನ ರವೆ ಬರುತ್ತಲ್ವ, ಅದನ್ನು ಯೂಸ್ ಮಾಡಬೇಡಿ. ಇದನ್ನು ಸೂಜಿ ಸಣ್ಣ ರವೆನ ಯೂಸ್ ಮಾಡಿದರೆ ಕೇಸರಿ ಬಾತ್ ರೆಡಿ ಆಗುತ್ತೆ. ಟೇಸ್ಟು ಕೂಡ ಚೆನ್ನಾಗಿದೆ, ಕಲರು ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡ್ದಂಗೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಕೇಸರಿ ಬಾತ್ ಮಾಡೋದಾದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ನಾನು ಇದ್ರ ಜೊತೆಗೆ ಬಂದು ಉಪ್ಪಿಟ್ಟನ್ನ ಮಾಡಿದ್ದೆ. ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್.
ಉಪ್ಪಿಟ್ಟನ್ನು ಇಷ್ಟಪಡೋರು ಕೇಸರಿ ಭಾತನ್ನ ಇಷ್ಟಪಡೋರು ಉಪ್ಪಿಟ್ಟನ್ನು ಕೂಡ ಇಷ್ಟಪಡ್ತಾರೆ. ಸ್ಕೂಲ್ ಲಂಚ್ ಬಾಕ್ಸಿಗೂ ಕೂಡ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಕಲ್ಲರು ಸ್ಟ್ರೆಚರ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ನಿಮ್ಮ ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿಕೊಡಿ. ಮಕ್ಕಳು ಒಂದು ಚೂರು ಬಿಡ್ದಲೆ ರೀತಿ ಕೇಸರಿ ಭಾತ್ ಉಪ್ಪಿಟ್ಟು ಎರಡನ್ನೂ ಖಾಲಿ ಮಾಡ್ಕೊಂಬರ್ತಾರೆ. ಮತ್ತು ಮದುವೆ ಮನೇಲಿ ಏನಾದ್ರು ಫಂಕ್ಷನ್ಗಳಿದ್ರೆ ಒಂದು ಸಲ ರೆಸಿಪಿನ ಟ್ರೈ ಮಾಡಿ, ಓಕೆನಾ? ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.